ರಾಜಕೀಯ ತಿರುವು ಪಡೆದ ತೆರವು. ಕಂಗಾಲಾದ ಬಡ ವ್ಯಾಪಾರಿಗಳು, ಬಂಗಾರಪೇಟೆ ಪುರಸಭೆ ಅಧಿಕಾರಿಗಳು ಅಕ್ರಮ ತೆರವು ಎಂಬ ನೆಪವೊಡ್ಡಿ ಬಡಬೀದಿ ಬದಿ ವ್ಯಾಪಾರಿಗಳ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಸತತ 3 ದಿನಗಳಿಂದ ಪಟ್ಟಣಾದ್ಯಂತ ಪುರಸಭೆ ಜೆಸಿಬಿಗಳ ಅಬ್ಬರಕ್ಕೆ ಬೀದಿ ಬದಿ ವ್ಯಾಪಾರಿಗಳು ತತ್ತರಿಸಿ ದಯನೀಯ ಸ್ಥಿತಿಯನ್ನು ತಲುಪಿದ್ದಾರೆ. ಇದರಿಂದ ಹತಾಶರಾದ ವ್ಯಾಪಾರಿಗಳು ಇದರು ರಾಜಕೀಯ ಪ್ರೇರಿತವಾಗಿದ್ದು ಪುರಸಭೆ ಮುಖ್ಯಾಧಿಕಾರಿ ದುರುದ್ದೇಶದಿಂದ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುತ್ತಿದ್ದಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ತೆರವು ಕಾರ್ಯಾಚರಣೆಯಲ್ಲಿ ತಾರತಮ್ಯ. ಪುರಸಭೆಯು ಕಣ್ಣಿದ್ದು ಕುರುಡರಂತೆ ಪ್ರಭಾವಿಗಳು ಜನಪ್ರತಿನಿಧಿಗಳ ಬೆಂಬಲಿಗರ ಅಂಗಡಿ ಮುಂಗಟ್ಟುಗಳನ್ನು ಹೊರತುಪಡಿಸಿ ತನ್ನ ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ವ್ಯಾಪಾರ ನಡೆಸುತ್ತಿರುವ ಬಡ ವ್ಯಾಪಾರಿಗಳ ಮೇಲೆ ದರ್ಪ ತೋರಿಸುತ್ತಿರುವುದು ಸರಿಯಲ್ಲ. ಅಧಿಕಾರಿಗಳು ವ್ಯಾಪಾರ ಮಾಡುವುದಕ್ಕೆ ಮುಕ್ತ ಅವಕಾಶ ನೀಡಿ, ಇಲ್ಲದಿದ್ದರೆ ವಿಷವನ್ನಾದರೂ ನೀಡಿ ಎಂದು ಪರಿಪರಿಯಾಗಿ ಅಂಗಲಾಚಿದರು. ವಾಸ್ತವಿಕವಾಗಿ ವ್ಯಾಪಾರಸ್ಥರು ಬಿಸಿಲು ಮತ್ತು ಮಳೆಯನ್ನು ತಡೆಯುವ ನಿಟ್ಟಿನಲ್ಲಿ ಅಂಗಡಿ ಮೇಲ್ಭಾಗದಲ್ಲಿ ಶೀಟ್ಗಳನ್ನು ಅಳವಡಿಸಲಾಗಿದೆಯೇ ಹೊರತು ಒತ್ತುವರಿಯನ್ನು ಮಾಡಿಕೊಂಡಿರುವುದಿಲ್ಲ ಎಂದರು. ಬಂಗಾರಪೇಟೆ ಟೌನ್ ಅಲ್ಲಿ 300+ ಅಕ್ವೈರ್ ಆಗಿದೆ ಮುನ್ಸಿಪಾಲಿಟಿ ಜಾಗ. ಬಂದಿರೋದಿಲ್ಲ ಶಾಶ್ವತ ಜೀವನ ಮಾಡಕ್ಕೆ ಬೇರೆ ಜೀವನ ಇಲ್ಲ, ಬೇರೆ ಜೀವನ ಇಲ್ಲ ಮೇಡಮ್. ನೀವೇ ಬರಲ್ಲ ಆಫೀಸರ್ ಬೈಕ್ ಮೇಲೆ ಕಾರನ್ನು ವ್ಯಾಪಾರ ಮಾಡ್ತಾರೆ. ಆಫೀಸರ್ಸ್ ತೊಂದರೆ ಇದೆ. ಹಾಸ್ಪಿಟ್ಲಿಂದ ಇಲ್ಲಿವರೆಗೂ ಈ ರೋಡು ಎಲ್ಲ ಲೈಟ್ ಪೋಲ್ಸ್ ಆಗ್ತಾ ಇದೆ. ಲೈಟ್ ಪೋಲ್ಸ್ ರೋಡಲ್ಲಿದೆ ಮೇಡಮ್. ಟ್ರಾಫಿಕ್ ಹೆಂಗಾಗಿದೆ ಪ್ರಾಬ್ಲಮ್ ಇದೆ. ಟೆಕ್ನಿಕಲ್ ಪ್ರಾಬ್ಲಮ್ ನಿಮ್ಮಲ್ಲೇ ಇಟ್ಕೊಂಡು ನಮ್ಮಲ್ಲೇ ಆರೋಪ ಮಾಡ್ತೀರಲ್ಲ ನೀವು. ಜೋರಾಗಿ ಮುರಿದೋಗುತ್ತೆ. ಬಿಲ್ಡಿಂಗ್ ಕಟ್ಟಿಲ್ಲ ಸರ್, ಟೆಂಪರರಿ ಟೇಬಲ್ ಇಟ್ಕೊಂಡು ಜೀವನ ಮಾಡ್ತಾ ಜೀವನ ಮಾಡ್ತಾ ಇದೀವಿ. ಆಕ್ಯುಪೈ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿದೀವಿ ನಾವು. ಬನ್ನಿ ಬಿಲ್ಡಿಂಗ್ ಬಿಲ್ಡಿಂಗ್ ಬಿಡ್ತಾರ ಅವರು. ಟಚ್ ಮಾಡಿ ನೋಡಿ ಸರ್, ನೀವು ಟಚ್ ಮಾಡಿ ಸರ್. ಸರ್ ಇದನ್ನೆಲ್ಲ ಸರ್ ಫಸ್ಟ್ ಅದನ್ನ ಟಚ್ ಮಾಡಿಸಿ ಸರ್. ನೀವು ಎಲ್ಲರೂ ಮಾಡ್ತೀವಿ, ನೀವು ಅದನ್ನ ಮಾಡಿ ಸರ್. ಕೇಳಕ್ಕಾಗಲ್ಲ, ಅರ್ಥ ಆಯ್ತಾ? ನೀವು ಕೂಡ ವ್ಯಾಪಾರಸ್ಥರು ಕೆಳಗಡೆ ಅಂತ ಆಫೀಸರ್ಸ್ ಅಂತ ಅಫಿಷಿಯಲ್ಸ್ ಎಲ್ಲ ಬರ್ತಾರೆ. ಯಾರು ಬರಲ್ಲ ಸರ್. ಕಾರಲ್ಲಿ ಬೈಕಲ್ಲಿ ನಾವೇ ಸರ್ವಿಸ್ ಸ್ವಲ್ಪ ಜಾಗ ಇದೆ, ಅದ್ರಲ್ಲಿ ಹೆಂಗ್ ಮೇಡಮ್ ವ್ಯಾಪಾರ ಮಾಡಕ್ಕಾಗತ್ತ? ಸ್ವಲ್ಪ ಜಾಗ ಇದೆ, ಸ್ವಲ್ಪ ಜಾಗದಲ್ಲಿ ಒಳಗಡೆ ವ್ಯಾಪಾರ ಮಾಡೋದಕ್ಕಾಗಲ್ಲ ಮೇಡಮ್. ನಮ್ಮ ಪ್ರಶ್ನೆ ಒಂದೇ. ಜಾಗ ಎಷ್ಟಿದೆ ಕೆಲಸ ಮಾಡ್ಕೊಂಡು ನಮ್ಮ ಪ್ರಶ್ನೆ ಬೆಲೆ ಅಲ್ಲಿ ತಗಿಸೋ ಇಲ್ಲಿ ತಗಿಸೋ ತೆರವು ಮಾಡ್ತೀನಿ ಒಂದೊಂದಾಗಿ. ಅರ್ಥ ಆಯ್ತಾ? ಒಂದೊಂದಾಗಿ ಇವಾಗಲೇ ಆಗ್ಬೇಕು.
ಈ ವಾರ ಪೂರ್ತಿ ತೆರವು ಮಾಡ್ತೀವಿ. ನಮ್ದು ಯಾಕೆ ಮಾಡಿದ್ರಿ? ನಮ್ದು ಟೆಂಪರವರಿ, ನಮ್ದು ಎತ್ತಬಹುದಾಗಿತ್ತು. ಸರ್, ಯಾವ ಗಾಡಿ ನಾವು ಏನ್ ಮಾಡ್ತೀವಿ? ನಮ್ದು ಯಾವಾಗ ಬೇಕಾದ್ರೂ ಯಾವ ಗಾಡಿ ರೋಡ್ ಕಾಣಿಸುತ್ತೆ ಸರ್, ಚೆಕ್ ಮಾಡಿ ಕಣ್ಣು ಕಾಣಿಸ್ತಾ ಇದೆ ಸರ್. ತರಿಸ್ತಾರೆ ಅಲ್ಲಿ ಮೋರಿ ಮೇಲೆ ಯಾವ್ದು ಇರಬಾರದು, ಮೋರಿ ಮೇಲೆ ಎಲ್ಲ ತೆಗಿತಾರೆ. ಆಯ್ತು, ಸೀಟ್ ತೆಗೆದ್ಬಿಡಿ. ಸರ್, ಮನೆ ನೀರು ಬಂದು ಹೆಂಗೆ ಈಗ ಸೀಟ್ ಏನಾಯ್ತು ಗೊತ್ತಾ? ಇಲ್ಲ ಸೀಟ್ ಇಟ್ಕೊಂಡ್ರೆ ಗೊತ್ತಾ ಅವರು ಇನ್ನೊಂದು ಕೊಡಲಿ. ಈ ಸೀಟ್ ಇಟ್ಕೋತಾರೆ ಅನ್ಕೊಳ್ಳಿ, ನೋಡಿ ಇವ್ನ ಇಲ್ಲಿ ನೋಡಿ ಇವ್ನ. ಇಲ್ಲ ಅದೆಲ್ಲ ಬಿಟ್ಬಿಡಿ. ಇನ್ನು ವಾರ ಆದ್ಮೇಲೆ ಪುನಃ ಜಾಯಿಂಟ್ ಮಾಡ್ತಾರೆ. ಇಲ್ಲ ಸರ್, ಸರ್, ಸಾರಿ ಸಮಸ್ಯೆ ಒಂದು ನಿಮಿಷ. ಜಾಯಿಂಟ್ ಮಾಡಿ ರಸ್ತೆ ಜನ ಬೇಡವಾ? ಒಂದು ನನ್ನ ಮೇಡಮ್ ಒಂದು ನಿಮಿಷ. ನಾನು ಪುಸ್ತಕ ಹೋದ ಒಂದು ನಿಮಿಷ ಸರ್, ಎಲ್ಲ ಮುಂಚೆ ಬಂಗಾರಪೇಟೆ ಅಂಗಡಿ ಎಲ್ಲ ಹಚ್ಚಿರು. ಇಲ್ಲೆಲ್ಲ ಅವರೇ ಹಾಕ್ಸ್ಕೊಟ್ರು. ಅವಾಗ ನಾನು ಉಪಾಧ್ಯಕ್ಷ ಇದ್ದೆ. ಇಲ್ಲ ಎಲ್ಲ ಹಾಕ್ಬಿಟ್ರು. ಬರ್ತಾ ಹಾಕೊಂಡು ಮುಂದೆ ವ್ಯಾಪಾರಸ್ಥರು ಏನಿದ್ದಾರೆ ರೋಡ್ ವರ್ಗೂ ಬಂದ್ಬಿಟ್ಟಿದ್ದಾರೆ. ಈಗ ರೋಡ್ ವರ್ಗೂ ಬರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿ ಸುಮಾರು ಪ್ರಾಬ್ಲಮ್ಸ್ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಮೇನ್ ಒಂದೇ ಇರೋದೇ ಬಜಾರ್ ರೋಡ್ ಮೈನ್ ರೋಡ್ ಇದೆ, ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇದೆ. ಎಲ್ಲ ಮುಂದೆ ಬಂದಿದ್ದಾರೆ ಕಂಪ್ಲೇಂಟ್ ಬಂದಿದ್ದ ಆಧಾರದ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ನಾವು ಖುದ್ದು ಬಂದು ಬೆಳಗ್ಗೆನೂ ಒಂದ್ಸರಿ ವಾರ್ ಮಾಡಿದೀವಿ, ಏನಂದ್ರೆ ಒಳಗಡೆ ಇಟ್ಕೊಳ್ಳಿ ಅಂತ. ಬಟ್ ಇವಾಗ ಇವ್ರು ಅಪೋಸ್ ಮಾಡ್ತಾ ಇರೋದು ಏನಂತಂದ್ರೆ ಶೀಟ್ಗಳು ಯಾಕೆ ತೆಗಿತೀರಾ ಅಂತಾರೆ. ಇವತ್ತು ತೆಗಿಲಿಲ್ಲ ಅಂದ್ರೆ ಮತ್ತೆ ನಾಳೆ ಮುಂದೆ ಬರ್ತಾರೆ. ಈಗ ಅವ್ರ ಅಶ್ಯೂರೆನ್ಸ್ ಕೊಡ್ಲಿ, ಶೀಟ್ ಮಾತ್ರ ಇರ್ಲಿ, ನಾವು ಬರಲ್ಲ ಅಂತ ಶೀಟ್ ಬಿಡ್ತೀವಿ. ಏನ್ ಸರ್, ಈಗ ಅವ್ರು ಮುಂದೆ ಬರ್ಬಾರ್ದು. ಈಗ ಏನಿದ್ರೆ ಒಳಗಡೆ ಮಾಡ್ಕೊಳ್ಳಿ, ಶೀಟ್ ಇರ್ಲಿ ಬಿಡಿ. ಇಲ್ಲ ಅವ್ರು ಮುಂದೆ ಅದೇನು ಡ್ರೈನೇಜ್ ಇದೆ ಅದು ಮುಂದೆ ಬರೋದು ಬೇಡ. ಅದು ನಮ್ಗೂ ಮಳೆಗೆ ಇವಾಗ ನಿಮ್ಗೆ ಗೊತ್ತು ಎಷ್ಟು ಬ್ಲಾಕ್ ಆಗಿತ್ತು, ಮಳೆ ನೀರು ಹೋಗ್ದೇನೆ ಎಷ್ಟು ಇದಾಗಿತ್ತು. ನಾವು ಅದು ಅವಸ್ಥೆ ಪಡೋದು ಸರ್. ಕಂಪ್ಲೇಂಟ್ಸ್ ಎಲ್ಲ ನಮ್ಗೆ ಪುರಸಭೆಗೆ ಬರೋದು. ಇವ್ರ ಕೋಆಪರೇಷನ್ ಇರಬೇಕು. ಇವಾಗ ಏನು ಬಡವ್ರಿಗೆ ಇದು ಮಾಡಿದ್ರು, ಅದು ಬಡವ್ರಿಗೆ ಅಂತಲ್ಲ, ಇದು ಯಾವ್ದು ಸರ್, ಇದು ಬಿಸಿ ಸ್ಟ್ರೀಟ್, ಇದು ಕ್ರಮ ತಗೊಳ್ಳೇಬೇಕು. ಇಲ್ಲಿ 100 ಫೀಟ್ ಅಷ್ಟೇ ರೋಡ್ ಇದೆ ನಿಮ್ಗೆ. ಆ ಕಡೆ ಎಲ್ಲೂ ವೆಹಿಕಲ್ಸ್ ಹೋಗಕ್ ಆಗಲ್ಲ. ಅದಕ್ಕೋಸ್ಕರ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದು ಟೆಕ್ನಿಕಲ್ ಸಮಸ್ಯೆ ಇರೋದು ಪುರಸಭೆದು ಮತ್ತೆ ಸರ್ಕಾರದ್ದು, ನಮ್ದಲ್ಲ. ನಮ್ಮಿಂದ ಯಾವ ಸಮಸ್ಯೆ ಟ್ರಾಫಿಕ್ ಆಗ್ತಾರೆ ಮೇಡಮ್? ಅಂದ್ರೆ ಟ್ರಾಫಿಕ್ ಪೊಲೀಸ್ 10 ಫೀಟ್ ರೋಡ್ ಇದ್ದಾಗಿದ್ದೀವಿ. 10 ಫೀಟ್ ರೋಡ್ ಇದ್ದಾಗಿದ್ದೀವಿ. 10 ಫೀಟ್ ರೋಡ್ ಇದ್ದಾಗಿದ್ದೀವಿ ಮೇಡಮ್. ಅಲ್ಲಿ ಅವತ್ತಿನ ಟ್ರಾಫಿಕ್ ಜಾಮ್ ಇಲ್ಲ. ಇಲ್ಲಿ ಇದು ಏನು ಇಲ್ಲ, ಕ್ಲಿಯರ್ ಆಗಿ ಹೇಳ್ತೀನಿ. ಇದು ರಾಜಕೀಯ ಇರ್ತದೆ, ಇದು ದೌರ್ಜನ್ಯ ಇದೆ ಅಷ್ಟೇ. ಇದು ರಾಜಕೀಯ ದೌರ್ಜನ್ಯ ಅಷ್ಟೇ, ಏನು ಇಲ್ಲ. ಇದು ರಾಜಕಾರಣಿಗಳು ಮತ್ತೆ ಬಡವರು ಹೊಡಿತಾ ಇದ್ದಾರೆ. ಬಣ್ಣ ಕಟ್ತಾ ಇಲ್ಲ. ನಾವು ನೋಡಿದ್ದೀವಿ. ಈಗ ಆಫೀಸರ್ ಹೇಳಿದ್ ಕೇಳಬೇಕು. 10 ಜನ ಆಫೀಸರ್